ಮಹಿಳೆಯರಿಂದ ಬಂಗಾರ ಪಡೆದು ಪರಾರಿಯಾಗುವ ನಕಲಿ ಅಧಿಕಾರಿಗಳ ಟೀಮ್ ಸಕ್ರಿಯವಾಗಿದೆ ಎಂದು ನಗರದಲ್ಲಿ ಡಿವೈಎಸ್ಪಿ ಶಾಂತವೀರ್ ಅವರು ಹೇಳಿದ್ದಾರೆ. ಜನವರಿ 30 ಮಧ್ಯಾಹ್ನ 1 ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿರುವ ಅವರು, ಪೊಲೀಸರು ಮತ್ತು ಸಿಬಿಐ ಅಧಿಕಾರಿಗಳು ಎಂದು ಹೇಳಿಕೊಂಡು ಮಹಿಳೆಯರಿಂದ ಬಂಗಾರದ ಆಭರಣಗಳನ್ನು ಪಡೆದುಕೊಂಡು ಪರಾರಿಯಾಗುವ ವ್ಯಕ್ತಿಗಳ ಗುಂಪು ಸಕ್ರಿಯವಾಗಿದೆ. ಹೀಗಾಗಿ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಅಥವಾ ತುರ್ತು ಸಹಾಯವಾಣಿ 112ಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದು ಹೀಗೆ. ಎಲ್ಲ ಕಡೆ ವಿಸಿಬಲ್ ಪೊಲೀಸಿಂಗ್ ಕಾಣತಾರ, ಎಲ್ಲ ಆಫೀಸರ್ಸ್ ರೌಂಡ್ಸ್ ಮಾಡ್ತಾ ಇದ್ದಾರೆ, ಸಿಬ್ಬಂದಿಯವರೆಲ್ಲೂ ಬೀಟ್ಗಳೆಲ್ಲೂ ಹೋಗ್ತಾ ಇದ್ದಾರೆ, ಏನಾದರೂ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ರೆಡ್ ಹ್ಯಾಂಡ್ ಆಗಿ ಒಂದು ಟೀಮ್ನನ್ನು ಸಹ ಹಿಡಿದ್ವಿ ನಾವು ಬೆಳಗ್ಗೆ ಟೈಮಲ್ಲಿ. ಈ ಥರ ನಿಮಗೇನಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಬಂದರೆ, ಸಸ್ಪೆಕ್ಟ್ ಆಗಿ ಬ್ಯಾಂಕ್ ಹತ್ರ ಅಥವಾ ನೀವು ಮನೆ ಹತ್ರ ಎಲ್ಲಾದರೂ ನಿಮ್ಮನ್ನು ವಾಚ್ ಮಾಡ್ತಾ ಇದ್ರೆ, ಬೈಕಲ್ಲಿ ಅಥವಾ ಕಾರಲ್ಲಿ ಬೇರೆ ಬೇರೆ ರಾಜ್ಯದವ್ರು ಏನಾದರೂ ಬಂದು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡ್ತಾ ಇದ್ರು, ನಿಮ್ಗೆ ಯಾಕೆ ಅವ್ರು ನೋಡಿದ ತಕ್ಷಣ ಇಲ್ಲ ಇವರು ಒಂದು ಕಳ್ಳರ ಗ್ಯಾಂಗ್ ಥರ ಇದೆ, ಏನೋ ದರೋಡೆ ಮಾಡೋಕ್ಕೆ ಅಥವಾ ಕಳ್ತನ ಮಾಡ್ಕೊಂಡು ಹೋಗಿ ಬಂದಾರಂತ ನಿಮ್ಗೆ ಏನಾದರೂ ಆ ಥರ ಅನುಮಾನ ಬಂದರೆ ಕೂಡಲೇ ನಮ್ಮ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ, 112 ಡಯಲ್ ಮಾಡಿ. ಇಲ್ಲಾಂದರೆ ನಮ್ಮ ಅಧಿಕಾರಿಗಳ ನಂಬರ್ಗಳಿಗೆ ಅಥವಾ ಠಾಣೆಯ ಯಾವುದೇ ನಂಬರ್ಗಳಿಗೆ ನೀವು ಕರೆ ಮಾಡಿದ್ರೆ ಇಮಿಡಿಯೇಟ್ಲಿ ನಿಮಗೆ ಸಹಾಯ ನೀಡ್ತೀವಿ ನಾವು. ನಮ್ಮದು ಅಫೆನ್ಸನ್ನು ತಡೆಯೋದಕ್ಕೆ ನಮ್ಮ ಜೊತೆ ನೀವು ಸಹ ಕೈ ಜೋಡಿಸೋಣ ಅಂತ ಹೇಳ್ತೀನಿ. ವಿಶೇಷವಾಗಿ ಯಾರೊಬ್ಬರು ಬಂದು ನಾನು ಪೊಲೀಸ್ ಅಧಿಕಾರಿ ಇದ್ದೀನಿ ಅಥವಾ ಬೇರೆ ಬೇರೆ CBI ಅಧಿಕಾರಿ ಇದ್ದೀನಿ ಅಂತೇಳಿ ನಿಮಗೆ ಸುಳ್ಳು ಮಾಹಿತಿ ಅಂತ ಯಾರೂ ಹೇಳಿ ನಮ್ಮ ಡಿಪಾರ್ಟ್ಮೆಂಟಿಂದ ಆ ಥರ ಕೆಲಸ ಮಾಡಲ್ಲ. ಒಂದು ವೇಳೆ ಯಾರಾದರೂ ಈ ಥರ ಡಿಪಾರ್ಟ್ಮೆಂಟ್ ಹೆಸರು ಹೇಳ್ಕೊಂಡು ಏನಾದರೂ ಬಂದ್ರಂದ್ರೆ 100% ಅವರು ನಿಮಗೆ ಮೋಸ ಮಾಡೋಕ್ಕೆ ಬಂದರೆ ನಿಮ್ಮನ್ನು ವಂಚನೆ ವಹಿಸಿ ನಿಮ್ಮಲ್ಲಿರ್ತಕ್ಕಂಥ ಬಂಗಾರವನ್ನು ದುಡ್ಡನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ಅಂತೇಳಿ ನಮ್ಮದು ಅನಿಸಿಕೆ ಇದೆ. ಹಾಗಾಗಿ ದಯವಿಟ್ಟು ಇದಕ್ಕೆಲ್ಲ ಜಾಗೃತರಾಗ್ರಿ. ಮನೆ ಕಡೆ ಜಾಸ್ತಿ ಬಂಗಾರವನ್ನು ಹಣವನ್ನು ಮನೇಲಿ ಇಟ್ಟು ಹೋಗ್ತಕ್ಕಂಥದ್ದು, ಹೊರಗಡೆ ಬಿ ಹಾಕ್ಕೊಂಡು 2-3 ದಿನಗಟ್ಟಲೆ ಮನೆಯನ್ನು ಬಿಟ್ಟು ಹೋಗ್ತಕ್ಕಂಥದ್ದು, ಅಥವಾ ಯಾವುದಾದ್ರು ಜಾತ್ರೆಗಳಲ್ಲಿ ಮೈ ತುಂಬ ಬಂಗಾರವನ್ನು ಹಾಕೊಂಡು ಹೋಗ್ತಕ್ಕಂಥದ್ದು, ಈ ಥರದ್ದು ಎಲ್ಲನೂ ಅವಾಯ್ಡ್ ಮಾಡಿರಿ ಅಂತ ಹೇಳ್ತೇನೆ. ಸಾಧ್ಯವಾದಷ್ಟು ಮಟ್ಟಿಗೆ ಮನೆಯಲ್ಲಿರ್ತಕ್ಕಂಥ ಬಂಗಾರ ಮತ್ತು ಕ್ಯಾಶ್ಗಳಿದ್ದರೆ ಬ್ಯಾಂಕ್ ಲಾಕರ್ಗಳಲ್ಲಿ ಸುರಕ್ಷಿತವಾಗಿಡುವಂಥ ಪ್ರಯತ್ನ ನೀವು ಮಾಡ್ಬೋದು ಅಂತ ಹೇಳ್ತೀನಿ. ದಯವಿಟ್ಟು ಪೊಲೀಸರೊಂದಿಗೆ ಕೈ ಜೋಡಿಸಿ ಅಪರಾಧಗಳನ್ನು ತಡೆಯೋದಕ್ಕೆ ಮತ್ತು ಪತ್ತೆ ಹಚ್ಚೋದಕ್ಕೆ. ಥ್ಯಾಂಕ್ ಯು. DSP ಶಾಂತವೀರ್, SDPO ಜಮಖಂಡಿ.